ಅವ್ರದ್ದೆಲ್ಲ ಪಾಪ ನೆನೆ ಎಲ್ಲ ನಿಮಗೆ ಮಾಹಿತಿ ಗೊತ್ತಿಲ್ವೋ ಏನೋ ಗೊತ್ತಿಲ್ಲ. ಮನೆಯಲ್ಲಿ ಈ ಸತ್ತವ್ರ ಮನೆ ದುಃಖದ ಛಾಯೆ ಇರುತ್ತಲ್ಲ, ಆ ಥರ ಆಗಿದೆ ಅಂತ. ಅವ್ರು ಏನಾಗಿತ್ತು ಅಂದರೆ, ಇನ್ನೊಬ್ಬ ಒಕ್ಕಲಿಗ ನಾಯಕ ಬಂದುಬಿಟ್ರೆ ನಮ್ಮ ಕೋಟೆಗೆ ಎಲ್ಲಿ ಏಟು ಬೀಳುತ್ತೋ ಅಂತೇಳಿ ತುಂಬ ಪ್ಲ್ಯಾನ್ ಮಾಡಿದರು. ಆ ಪ್ಲ್ಯಾನ್ ಉಲ್ಟಾ ಆಗ್ಬಿಡ್ತಲ್ಲ ಅಂತೇಳಿ ಭಾಳ ದುಃಖಪಟ್ಟಿದ್ದಾರಂತೆ. ನಾವು ಆ ಥರ ಏನಿಲ್ಲ, ಅವ್ರಿಗಿರೋರು ಅವ್ರಿಗಿರ್ತಾರೆ, ನಮಗಿರೋರು ನಮಗಿರ್ತಾರೆ. ಹೌದು, ಸಮಾಜ ಎಲ್ರಿಗೂ ಒಂದಷ್ಟು ಎಕ್ಸ್ಪೆಕ್ಟ್ ಮಾಡ್ತಾರೆ. ಡಿ ಕೆ ಶಿವಕುಮಾರ್ ಅವ್ರನ್ನ ಆಗಬೇಕು ಅನ್ನೋದು ಒಕ್ಕಲಿಗರಲ್ಲಿ ಮೇಜರ್ ಕಮ್ಯುನಿಟಿನಲ್ಲಿ ಇತ್ತು. ಬಟ್ ಸೈಮಲ್ಟೇನಿಯಸ್ ಆಗಿ ನಮಗೆ ಎಲ್ಲ ಕಮ್ಯುನಿಟಿ, ದಲಿತರು ಇರ್ಬೋದು, ಬ್ಯಾಕ್ವರ್ಡ್ ಇರ್ಬೋದು, ಮೈನಾರಿಟೀಸ್ ಇರ್ಬೋದು, ಎಲ್ಲ ಕಮ್ಯುನಿಟಿಗೆ ಈಕ್ವಲೆಂಟ್ ಅವಕಾಶಗಳಿದೆ, ಲೀಡರ್ಗಳಿದ್ದಾರೆ. ನಾವು ಮುಂದೆ ಏನು ಒಂದು ಸಣ್ಣ ದೂರ ಏನಿತ್ತು ಮೇಜರ್ ಕಮ್ಯುನಿಟಿ ಅನ್ನೋದು, ಅದು ಈಗ ಹೋಗ್ತದೆ. ಬಟ್ 28ಕ್ಕೆ ನಾವು ಮತ್ತೆ ಸರ್ಕಾರ 136 ಏನಿದೆ ಅದಕ್ಕಿಂತ ಒಂದು 2-4 ಹೆಚ್ಚಾಗಿ ಹೋಗೋ ಮಟ್ಟಕ್ಕೆ ಹೋಗ್ತದೆ. ಈಗ ಮತ ಬ್ಯಾಂಕ್ ಗಟ್ಟಿಗೊಳಿಸಿಕೊಳ್ಳೋದಕ್ಕೆ ಡಿ ಕೆ ಶಿವಕುಮಾರ್ ಅವರ ನಾಯಕತ್ವ ಅನುಕೂಲ ಆಗುತ್ತೆ. ನಾವು ಒಕ್ಕಲಿಗ ಒಂದಕ್ಕೆ ಅಂತ ಹೇಳಲ್ಲ, ಎಲ್ಲಕ್ಕೂ ಆಗತ್ತೆ. ಡಿ ಕೆ ಶಿವಕುಮಾರ್ ಒಕ್ಕಲಿಗರಿಗೆ ಅಷ್ಟೇನೆ ರೆಪ್ರೆಸೆಂಟ್ ಮಾಡಿಲ್ಲ. ಅವರು ಎಲ್ಲ ಕಮ್ಯುನಿಟಿನ ವಿಶ್ವಾಸಕ್ಕೆ ತಗೊಂಡು ಮಾಡ್ತಕ್ಕಂಥ ಒಂದು ಸಾಮರ್ಥ್ಯ ಇದೆ. ಹಿರಿಯ ಸಚಿವರು ಮತ್ತೆ ಸಂಪುಟದಲ್ಲಿ ಮುಂದುವರಿತಾರೆ ಸರ್ ಅದರ ಬಗ್ಗೆ 100ಕ್ಕೆ 100ರಷ್ಟು AICC ಸಿದ್ದರಾಮಯ್ಯನವರು, ಡಿ ಕೆ ಶಿವಕುಮಾರ್, AICC ಡಿ ಕೆ ಶಿವಕುಮಾರ್, ಸಿದ್ದರಾಮಯ್ಯನವರು ಅವ್ರದ್ದೇ ತೀರ್ಮಾನ. ಸೊ ಅವರು ಯಾವ ತೀರ್ಮಾನ ತಗೋತಾರೋ ಅದಕ್ಕೆ ನಮ್ಮ 136 ಜನ ಶಾಸಕರು 100% ಎಂಡಾರ್ಸ್ ಮಾಡ್ತೀವಿ. ಸೊ ಇದರಲ್ಲಿ ಭಿನ್ನಾಭಿಪ್ರಾಯನೂ ಇಲ್ಲ. ಯಾರನ್ನು ಬೇಕಾದ್ರೆ ತೆಗಿಬೋದು, ಯಾರನ್ನು ಬೇಕಾದ್ರೆ ಆಗ್ಬೋದು. ನಾನು ಅದ್ರ ಬಗ್ಗೆ ನಾನು ಚರ್ಚೆ ಮಾಡೋಕ್ಕಲ್ಲ. ಪಕ್ಷದ ತೀರ್ಮಾನಕ್ಕೆ ನಾನು ಮತ ಬ್ಯಾಂಕ್ ಗಟ್ಟಿಗೊಳಿಸಿಕೊಳ್ಳೋ ನಿಟ್ಟಿನಲ್ಲಿ ಸಿದ್ದರಾಮಯ್ಯಗೆ ವಾಟ್ ನೆಕ್ಸ್ಟ್ ಪೊಸಿಷನ್ಗೆ ಅದು ನೋಡಪ್ಪ, ಅವರು ರಾಜಕಾರಣದಲ್ಲಿ ಇರ್ತೀನಿ ಅಂತಾರೆ. ನಮ್ಮ AICC ಅವರು ರಾಜ್ಯಸಭೆಗೆ ಬರಬೇಕು ಅನ್ನೋದನ್ನು ಎಕ್ಸ್ಪೆಕ್ಟ್ ಮಾಡಿದ್ದಾರೆ. ಅವ್ರು ಇಲ್ಲಿರಲಿ, ರಾಜ್ಯಸಭೆಗೆ ಹೋಗಲಿ, ಆ್ಯಕ್ಟಿವ್ ಪಾಲಿಟಿಕ್ಸಲ್ಲಿ ಇರ್ತೀನಿ, ನಾನು ಸಕ್ರಿಯ ರಾಜಕಾರಣದಲ್ಲಿ ನಾನು ಮುಂದುವರಿತೀನಿ ಅಂತ ಹೇಳಿದ್ದಾರೆ. ಸೊ ಯಾವುದೇ ವಿಚಾರದಲ್ಲಿ ಈ ಸರ್ಕಾರ ಅವರನ್ನು 1 ಸೆಕೆಂಡು ಬಿಟ್ಟು ಹೋಗೋ ಪ್ರಶ್ನೆ ಇಲ್ಲ. ಎಲ್ಲ ಇದರಲ್ಲೂ ಜೊತೆಯಲ್ಲಿ ಬಿಡಿ, ಅದು ನಮ್ಮ ಪಕ್ಷ ತೀರ್ಮಾನ ಮಾಡುತ್ತೆ. ಏನ್ರಿ, ಈ ದೇಶನ 40 ವರ್ಷ ಸ್ವತಂತ್ರ ತಂದುಕೊಟ್ಟು ಆಳ್ದಂಥ ಪಾರ್ಟಿಗೆ ಒಬ್ಬ ನಾಯಕರನ್ನ ಉಳಿಸ್ಕೊಳ್ಳೋದನ್ನ ನಾವು ಹೇಳ್ಕೊಡ್ಬೇಕಲ್ರಿ? ಕರ್ನಾಟಕದಲ್ಲಿ ಪ್ರೂವ್ ಮಾಡಿದಾರಲ್ಲ. ಬೇರೆ ಸ್ಟೇಟ್, ಬೇರೆ ಉತ್ತರ ಭಾರತದಲ್ಲಿ ಬೇರೆ ಬೇರೆ ಥರದ ಪ್ರಾಬ್ಲಮ್ ಇದೆ. ಕೇರಳದಲ್ಲಿ ಯಾವ ಥರ ತೀರ್ಮಾನ ಮಾಡಿದ್ರು? ಸೊ ತೆಲಂಗಾಣದಲ್ಲಿ ಹೆಂಗೆ ಸ್ಮೂತಾಗಿ ಇದಾಯಿತು? ಸೊ ನೋಡ್ರಿ, ಕರ್ನಾಟಕದಿಂದನೇ ಸ್ಟಾರ್ಟ್ ಆಗುತ್ತೆ. ಕರ್ನಾಟಕದ ಗಾಳಿ ಬಿಹಾರ UPಗೂ ಹೋಗುತ್ತೆ. ನೀವು ಹಿಂದೆ ರಾಜಕಾರಣದಲ್ಲಿ 80 ವರ್ಷದಲ್ಲಿ ಇಂಥ 10 ವರ್ಷ 15 ವರ್ಷ ಬದಲಾವಣೆ ಆಗೋ ಟೈಮ್ ಬಂದಾಗ ಕರ್ನಾಟಕದಿಂದನೇ ಗಾಳಿ ಬೀಸಿರೋದು. ಇವಾಗಲೂ ಆ ಥರದ್ದು ಬರುತ್ತೆ.